ರೈತರ ಬೆಳೆ ಹಾನಿ ಪರಿಹಾರ ವಿಳಂಬ ಕುರಿತು ಮನವಿ. ಗುರುಮಿಠ್ಕಲ್ನಲ್ಲಿ ಗಡಿಭಾಗದ ತಾಲೂಕು ರೈತರ ಬೆಳೆ ಹಾನಿಯಾದ ಪರಿಹಾರ ವಿಳಂಬದ ಕುರಿತು ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಾದ ಗುರುಮಿಠ್ಕಲ್ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನವಿಯನ್ನು ಸಲ್ಲಿಸಿತು. ಬೆಳೆ ನಷ್ಟವಾದ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುತ್ತೇವೆ ಅಂತ ಹೇಳುತ್ತಾ ಬಂದಿದ್ದೀರಿ, ಆದರೆ ನಮ್ಮ ಭಾಗದ ರೈತರಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕಲ್ಯಾಣ ಕರ್ನಾಟಕ ಯಾದಗಿರಿ ಜಿಲ್ಲೆ ಗುರುಮಿಠ್ಕಲ್ ತಾಲೂಕು ರೈತರಿಗೆ ದಿಕ್ಕು ತೋಚದಂತಾಗಿದೆ. ಗ್ರಾಮಗಳಿಂದ ನಗರಗಳಿಗೆ ರೈತರು ವಲಸೆ ಹೋಗ್ತಾ ಇದ್ದಾರೆ. ಇನ್ನು ಹಲವರು ಕೃಷಿಯನ್ನೇ ನಂಬಿ ಸಾಲ ಸೋಲ ಮಾಡಿ ಕೃಷಿ ಮಾಡುತ್ತಿದ್ದರು. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿ ರೈತ ಕುಟುಂಬಗಳು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಅದರಿಂದ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಹಣವನ್ನು ರೈತ ಖಾತೆಗಳಿಗೆ ಜಮಾ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತ ಕುಟುಂಬಗಳು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಲಾಲಪ್ಪ ತಲಾರಿ ತಾಲೂಕು ಸಂಚಾಲಕರು ಸಮಾಜ ಚಿಂತಕರು ಬಿಎಸ್ ತಲಾರಿ ಮಾತನಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಗುರುಮಿಠ್ಕಲ್ ತಾಲೂಕು ಎಲ್ಲ ಪದಾಧಿಕಾರಿಗಳು ರೈತರು ಜೊತೆಗೂಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ವರದಿ ಕಾಶಿನಾಥ್ ಕಣೇಕಲ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅದಕ್ಕಾಗಿ ಇಂದು ನಾವು ಮಾನ್ಯ ತಹಸೀಲ್ದಾರರು ದಂಡಾಧಿಕಾರಿಗಳು ಗುರುಮಿಠ್ಕಲ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಮನವಿ ಪತ್ರ ಏನೆಂದರೆ, ಈಗಾಗಲೇ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಪರಿಹಾರವನ್ನು ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಗುರುಮಿಠ್ಕಲ್ ತಾಲೂಕಿನಲ್ಲಿ ಇದುವರೆಗೆ ಯಾರೇ ಒಂದು ಖಾತೆಯೂ ಕೂಡ ₹1 ಕೂಡ ಜಮಾ ಆಗಿಲ್ಲ. ಇಲ್ಲೇ ಪಕ್ಕದ ನೆರೆಹೊರೆ ಜಿಲ್ಲೆಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲರಿಗೆ ಜಮಾ ಆಗಿದ್ದಾವೆ. ಯಾದಗಿರಿ ತಾಲೂಕಿನ ಗುರುಮಿಠ್ಕಲ್ ತಾಲೂಕಿನಲ್ಲಿ ಯಾರ ಖಾತೆಗೆ ₹1 ಕೂಡ ಇದುವರೆಗೆ ಜಮಾ ಆಗಿರೋದಿಲ್ಲ. ಇದ್ರ ಬಗ್ಗೆ ನಾವು ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಮಾನ್ಯ ತಹಸೀಲ್ದಾರರವರಿಗೆ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಪಾಪ ಭಾಳಷ್ಟು ರೈತರು ದಾರಿ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಬರ್ತಾವ ಗೌರ್ಮೆಂಟ್ ದುಡ್ಡು ಬರ್ತಾವ. ಇದೇ ಪಕ್ಕದಾಗಿದ್ದಂಥ ಒಂದು ಸೇಡಂ ತಾಲೂಕು, ಪ್ರತಿಯೊಬ್ಬರಿಗೆ ದುಡ್ಡು ಬಂದಿದ್ದೇವೆ, ಯಾರಿಗೆ ತಪ್ಪಲಾರ್ದಂಗೆ ದುಡ್ಡು ಬಂದಿದ್ದೇವೆ. ಯಾಕೆ ಅಲ್ಲಿ ಇದ್ದವರು ಕೇಳ್ತಾ ಇದ್ದಾರೆ, ಇಲ್ಲಿ ಗುರುಮಿಠ್ಕಲ್ ತಾಲೂಕು ಅವರು ಯಾರು ಕೇಳ್ತಾ ಇಲ್ಲ ಅನ್ನೋ ಶಬ್ದ ಇಲ್ಲ. ಇಲ್ಲಿ ನಾವು ಕೇಳ್ತೇವೆ. ಬಟ್ ಏನಂತಂದರೆ ಅವರು ಗೌರ್ಮೆಂಟ್